ಟೀಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 226 ಯಾವ ಪ್ರತಿರಕ್ಷಣೆಯೂ ಇಲ್ಲ ಹಾಗೂ ಅದರ ಹೊರೆಯ ಪೆಟ್ಟು ಕೆಲಸಗಾರನ ಮೇಲೆ ಬಿದ್ದಿರುತ್ತದೆ. ಈ ಕೆಡಕು ಹೆಚ್ಚುತ್ತಾ ಹೋಗುತ್ತಿದೆ. ಬೆಳ್ಳಿಗೆ ಹೋಲಿಸಿದರೆ ಚಿನ್ನದ ಬೆಲೆಯ ಏರಿಕೆಯು ಪೂರ್ವ ದೇಶಗಳಲ್ಲಿ ಆಂಗ್ಲ ಸರಕುಗಳು ಶೇಕಡ 1ರಷ್ಟು ದುಬಾರಿಯಾಗುತ್ತಿದೆ ಮತ್ತು ಚಿನ್ನವನ್ನು ಉಪಯೋಗಿಸುವ ದೇಶಗಳಲ್ಲಿ ಬೆಳ್ಳಿಯ ಬೆಲೆಯ ಕುಸಿತದಿಂದ ಪೌರಾಸ್ತ್ಯ ವಸ್ತುಗಳ ಮೇಲೆ ಅದರ ಬೆಲೆ ಶೇಕಡ 1ರಷ್ಟು ಕಡಿಮೆಯಾಗುತ್ತದೆ. ಈ ಹೊಸ ಉದ್ಯಮಗಳು ಜಪಾನಿನಲ್ಲಿ ಕ್ಷಿಪ್ರವಾಗಿ ಬೆಳೆಯುತ್ತಿದೆ. ಅಲ್ಲಿ ಏನನ್ನು ತಯಾರಿಸುತ್ತಾರೋ ಅದನ್ನು ಚೈನಾದಲ್ಲೂ ಭಾರತದಲ್ಲೂ ಮತ್ತಿತರ ಸ್ಥಳಗಳಲ್ಲೂ ಸಹ ತಯಾರಿಸಬಹುದು ಮತ್ತು ತಯಾರಿಸುತ್ತಿದ್ದಾರೆ. ಒಮ್ಮೆ ಸ್ಥಾಪನೆಯಾಯಿತೆಂದರೆ ಎಲ್ಲ ವಿರೋಧಗಳ ಮಧ್ಯೆಯೂ ಪೌರಾಸ್ತ್ಯರು ಅವರನ್ನು ಅವಲಂಬಿಸುತ್ತಾರೆ. ಲೋಕದಲ್ಲಿ ಈ ಚಲಾವಣೆಯ ಪದ್ಧತಿಯಲ್ಲಿ ಬದಲಿಸುವಂತೆ ಯಾವುದೋ ಶೀಘ್ರ ಪರಿಹಾರವನ್ನು ಕಂಡುಹಿಡಿಯದೆ ಹೋದರೆ ಅವರ ವಸ್ತುಗಳು ಎಲ್ಲೆಲ್ಲೂ ಪ್ರಸಾರವನ್ನು ಎಲ್ಲೆಡೆ ಹರಡಿ ಬ್ರಿಟಿಷ್ ಉದ್ಯಮವನ್ನು ನಾಶಪಡಿಸುತ್ತದೆ ಮತ್ತು ಸಾವಿರಾರು ಕೆಲಸಗಾರರಿಗೆ ಹೇಳಲಾಗದ ದುರಂತವನ್ನು ತರುತ್ತದೆ. ಮಿಸ್ಟರ್ ಲಷ್ಕಡಿಯೋ ಹಾರ್ನ್ಸ್ ಜಪಾನಿನಲ್ಲಿ ಕೆಲವು ಕಾಲ ಶಿಕ್ಷಕನಾಗಿದ್ದನು. ಅಟ್ಲಾಂಟಿಕ್ ಮಾಸಪತ್ರಿಕೆಯ ಅಕ್ಟೋಬರ್ 1895ರ ಒಂದು ಲೇಖನದಲ್ಲಿ ಯಾಕೆ ಜಪಾನಿನ ಸ್ಪರ್ಧೆಯು ತೀಕ್ಷ್ಣವಾಗಿದೆ ಎಂದು ಸೂಚಿಸಿದನು. ಬಡವರು ಜೀವಿಸಲು, ಬದಲಾಯಿಸಲು ಮತ್ತು ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಹಿತಕರವಾಗಿ ತಮ್ಮ ಕಲ್ಪನೆಯ ಹಿತರ ಪ್ರಕಾರ ಯಾವ ಹೆಚ್ಚಾದ ವೆಚ್ಚವೂ ಇಲ್ಲದೆ ಇರಬಲ್ಲರು ಎಂದು ಅವರು ಗುರುತಿಸುತ್ತಾರೆ. ಜಪಾನಿನ ನಗರಗಳಲ್ಲಿ ಮನೆಗಳು ಮಣ್ಣಿನಿಂದ, ಬಿದಿರು ಮತ್ತು ಕಾಗದದಿಂದ 5 ದಿನಗಳಲ್ಲಿ ಮಾಡಲ್ಪಡುತ್ತವೆ ಹಾಗೂ ಅದರ ಮಾಲೀಕನು ತನ್ನ ತಂಗುದಾಣವನ್ನು ಬದಲಾಯಿಸಲು ಆಶಿಸದ ಹೊರತು ನಿರಂತರ ದುರಸ್ತಿಯೊಂದಿಗೆ ಬಹಳ ಕಾಲ ಇರುವಂತದ್ದಾಗಿದೆ. ವಾಸ್ತವವಾಗಿ ಜಪಾನಿನಲ್ಲಿ ಊಳಿಗ ಪದ್ಧತಿ ಇದ್ದ ಕಾಲದಲ್ಲಿ ಕೆಲವು ಗಣ್ಯರು ನಿರ್ಮಿಸಿದ ಬೃಹತ್ ಕೋಟೆಗಳನ್ನು ಹೊರತುಪಡಿಸಿ ಬೇರೆ ದೊಡ್ಡ ಕಟ್ಟಡಗಳು ಇಲ್ಲ. ಜಪಾನಿನಲ್ಲಿ ಆಧುನಿಕ ಕಾರ್ಖಾನೆಗಳು ವ್ಯಾಪಾರವು ಎಷ್ಟೇ ವ್ಯಾಪಕವಾಗಿರಲಿ ಅಥವಾ ಸುಂದರವಾಗಿರಲಿ ಮತ್ತು ತಮ್ಮ ವಸ್ತುಗಳು ಬೆಲೆ ಬಾಳುವುದಾಗಿರಲು ಬಹಳ ಕಾಲದ ಗುಡಿಸಲುಗಳು, ದೇವಸ್ಥಾನಗಳು ಸೇರಿದಂತೆ ಅವರ ಅನಾದಿ ಪದ್ಧತಿಯಂತೆ ಪ್ರತಿ 20 ವರ್ಷಗಳಿಗೊಮ್ಮೆ ಸಣ್ಣ ಸಣ್ಣ ತುಂಡು ಮಾಡಬೇಕು ಮತ್ತು ಎಲ್ಲಾ ಪ್ರವಾಸಿಗಳ ಮಧ್ಯೆ ಹಂಚಬೇಕು. ಒಬ್ಬ ಜಪಾನಿಯು ಎಂದಿಗೂ ಒಂದೇ ಸ್ಥಳದಲ್ಲಿ ನೆಲೆಸುವುದಿಲ್ಲ ಅಥವಾ ನೆಲೆಸಲು ಇಚ್ಛಿಸುವುದಿಲ್ಲ. ಆತನೇನಾದರೂ ತಮ್ಮ ಪ್ರಾಂತ್ಯವನ್ನು ಬದಲಿಸಬೇಕಾದರೆ ಆತನು ಅದನ್ನು ತಕ್ಷಣವೇ ಭಗ್ನ ಮಾಡುತ್ತಾನೆ. ಕಾಗದ ಮತ್ತು ಮಣ್ಣಿನ ಗುಡಿಸಲನ್ನು ಶುದ್ಧವಾಗಿದ್ದ ಮತ್ತು ಆಕರ್ಷಕವಾಗಿದ್ದ ತನ್ನ ಮನೆಯನ್ನು ಕಳಚಿ ಹಾಕಿ ತನ್ನ ಸಾಮಾನುಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಹಿಂಬಾಲಿಸುವಂತೆ ತಿಳಿಸಿ ಹಗುರವಾದ ಹೆಜ್ಜೆಗಳೊಡನೆ ಮತ್ತು ಹಗುರವಾದ ಹೃದಯದೊಡನೆ ದೂರದ ಸ್ಥಳಕ್ಕೆ ಹೋಗುತ್ತಾನೆ. ಬಹುಶಃ 500 ಮೈಲಿಗಳಷ್ಟು ದೂರ. ಅಲ್ಲಿಗೆ ತಲುಪಲು ಬಹುಶಃ $5 ಖರ್ಚು ಮಾಡಿರಬಹುದು. ತಕ್ಷಣವೇ ಕೆಲವು ಶಿಲಿಂಗ್ಗಳ ಬೆಲೆಯಲ್ಲಿ ಮನೆಯನ್ನು ಕಟ್ಟುತ್ತಾನೆ. ತಕ್ಷಣವೇ ಆತನು ಮತ್ತೊಮ್ಮೆ ಮರ್ಯಾದಸ್ಥ ಮತ್ತು ಜವಾಬ್ದಾರಿಯುತ ಪ್ರಜೆಯಾಗುತ್ತಾನೆ ಎಂದು ಮಿಸ್ಟರ್ ಹಾರ್ನ್ಸ್ ಹೇಳುತ್ತಾನೆ. ಜಪಾನಿಯರೆಲ್ಲರೂ ಈ ರೀತಿಯಲ್ಲಿಯೇ ಸ್ಥಳಾಂತರಗೊಳ್ಳುತ್ತಿರುತ್ತಾರೆ ಮತ್ತು ಬದಲಾವಣೆಯೇ ಜಪಾನಿನ ನಾಗರಿಕತೆಯ ಲಕ್ಷಣ. ಲೋಕದ ಈ ಮಹಾ ಕೈಗಾರಿಕಾ ಸ್ಪರ್ಧೆಯಲ್ಲಿ ಜಪಾನಿಯರ ಗುಪ್ತಶಕ್ತಿ ಹೊಂದಿಕೊಳ್ಳುವಿಕೆಯಾಗಿದೆ. ಕೆಲಸಗಾರನು ತನ್ನ ಕೆಲಸದ ಅಗತ್ಯವಿರುವ ಸ್ಥಳಕ್ಕೆ ಯಾವ ವಿಷಾದವೂ ಇಲ್ಲದೆ ಬದಲಾಯಿಸುತ್ತಾನೆ. ಕಾರ್ಖಾನೆಯನ್ನು 1 ವಾರದ ಮುಂಚೆ ಸ್ಥಳಾಂತರಿಸಲು ಸೂಚನೆ ಅಂದರೆ ನೋಟಿಸ್ ನೀಡಿ ಸ್ಥಳಾಂತರಿಸಲು ಸಾಧ್ಯ. ಕುಶಲಕರ್ಮಿಗಳನ್ನು ಅರ್ಧ ದಿನದಲ್ಲಿಯೇ ಸ್ಥಳಾಂತರಿಸಬಹುದು. ಸಾರಿಗೆಗೆ ಯಾವ ಅಡಚಣೆಯೂ ಇಲ್ಲ ಹಾಗೂ ಪ್ರಾಯೋಗಿಕವಾಗಿ ಕಟ್ಟಲು ಏನೂ ಇಲ್ಲ. ಪ್ರಯಾಣಿಸಲು ಕೆಲವು ನಾಣ್ಯಗಳ ವೆಚ್ಚವಲ್ಲದೆ ಬೇರೇನೂ ಅಡ್ಡಿಪಡಿಸದು. ಜನರಲ್ಲಿ ಜಪಾನಿಯ ಮನುಷ್ಯನು, ಕುಶಲಕರ್ಮಿಯು ಅದೇ ತರಹದ ಉದ್ಯಮದಲ್ಲಿ ಯಾವ ಪ್ರಯಾಸವೂ ಇಲ್ಲದೆ ಪಾಶ್ಚಾತ್ಯ ಕುಶಲಕರ್ಮಿಯನ್ನು ಸವಾಲು ಹಾಕಬಲ್ಲನು.
ಶೂ ತಯಾರಿಕನಿರಲಿ ಮತ್ತು ದರ್ಜಿ ಇರಲಿ ಸಂತೋಷದಿಂದ ಸ್ವತಂತ್ರನಾಗಿರುವನು. ಆತನ ಪಾದಗಳು ನೋಡಲು ಅಂದವಾಗಿವೆ, ಆತನ ಶರೀರ ಆರೋಗ್ಯವಾಗಿದೆ ಮತ್ತು ಆತನ ಹೃದಯ ಸ್ವಚ್ಛಂದವಾಗಿದೆ. ಆತನು 1000 ಮೈಲು ಪ್ರಯಾಣಿಸಬೇಕೆಂದು ಆಶಿಸಿದರೆ ಆತನು 5 ನಿಮಿಷಗಳಲ್ಲಿಯೇ ಪ್ರಯಾಣಕ್ಕೆ ತಯಾರಾಗಬಲ್ಲನು.